ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾವುದೇ ಒಂದು ವಿಷಯನ ನಾವು ಪರ್ಫೆಕ್ಟಾಗಿ ತಿಳಿಬೇಕಂದ್ರೆ ಫುಲ್ ವಿಡಿಯೋನ ನೋಡಿದಾಗಲೇ ನಮಗೆ ಅರ್ಥ ಆಗೋದು. ಸೊ ಹಂಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗಾದರೆ ಸ್ವಲ್ಪ ಮೋಟಿವೇಶನ್ ಕೂಡ ಆಗುತ್ತೆ. ಮತ್ತು ಇನ್ನು ಯಾರೆಲ್ಲ ಆ ಸ್ಟಡಿನ ಸ್ಟಾರ್ಟ್ ಮಾಡಿಲ್ವೋ ಅವರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಎರಡನೇ ದಿನದ ನಾನು ರಿವಿಷನ್ ವಿಡಿಯೋನ ನಿಮಗೆ ಹಾಕ್ತಾ ಇದ್ದೀನಿ. ಇವತ್ತು ಮಾಮೂಲಿಯಾಗಿ ನಾನು ಎಲ್ಲ ಸಬ್ಜೆಕ್ಟ್ಗಳ ಕವರ್ ಮಾಡಬೇಕಂತ ಕೂತ್ಕೊಂಡೆ. ಏಕೆಂದರೆ ನಾನು ಆಲ್ರೆಡಿ ಸೋಷಲ್ಗೆ ತುಂಬ ಟೈಮ್ ಕೊಟ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳಕ್ಕೆ, ಅದನ್ನು ರೈಟಿಂಗ್ ಮಾಡೋಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಒಂದು 6 ಮಂತ್ ಅದಕ್ಕೋಸ್ಕರನೇ ಟೈಮ್ ಕೊಟ್ಬಿಟ್ಟೆ. ಸೊ ಹಂಗಾಗಿ ಸ್ವಲ್ಪ ಈಸಿ ಆಗ್ತಾ ಬರ್ತಾ ಇದೆ ನನಗೆ. ಇನ್ನೊಂದೇನು ಅಂದರೆ, ಒಂದು ವಿಷಯನ ನೋಡಿದ ತಕ್ಷಣ ನನಗೆ ಇದು ಚಾಪ್ಟ್ರಲ್ಲಿ ಇಷ್ಟೆಲ್ಲ ನಮಗೆ ವಿಷಯಗಳು ತಿಳಿತವೆ, ಇಷ್ಟೆಲ್ಲ ಇಸ್ವಿಗಳು ಬರ್ತವೆ, ಇಷ್ಟೆಲ್ಲ ನಮಗೆ ಮೆಂಬರ್ಸ್ಗಳು ಇದರಲ್ಲಿ ಇಂಪಾರ್ಟೆಂಟಾಗಿ ನಮಗೆ ಬರ್ತಾರೆ ಅನ್ನೋದು ನನಗೆ ಮೈಂಡಿಗೆ ಬಂದುಬಿಡುತ್ತೆ. ಸೊ ಇದು ಯಾವಾಗ ಬರುತ್ತಪ್ಪ ಅಂದರೆ, ನಾವು ಯಾವಾಗ ಸ್ಟಡಿನ ಚೆನ್ನಾಗಿ ಮಾಡಿರ್ತೀವೋ ಅವಾಗ ಮಾತ್ರ ಬರುತ್ತೆ. ಸೊ ಮೊದಲು ನನಗೂ ಕೂಡ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಯಾರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನ್ಗಳು ಕೇಳ್ತಿರೋ, ನನಗೂ ಕೂಡ ತಲೆಯಲ್ಲಿ ಅದೇ ಕ್ವಶನ್ ಬರ್ತಾಯಿತ್ತು. ಹಾಗೆ ಮೊದಲು ಯಾರೆಲ್ಲ GPSR ಎಕ್ಸಾಮಿಗೆ ಬರೆದು ಜಾಬ್ ತಗೊಂಡಿದ್ದಾರೆ ಅವ್ರನ್ನಂತೂ ತುಂಬ ನಾನು ಫೋನ್ ಮಾಡಿ ತಲೆ ತಿಂತಾ ಇದ್ದೆ, ಯಾವ ಥರ ಸ್ಟಡಿ ಮಾಡಬೇಕು ಅಂತ. ಹಾಗೆ ನನಗೆ ಜಾಬ್ ತಗೋಬೇಕಂತ ತುಂಬ ಆಸೆ ಇತ್ತು, ಬಟ್ ಅಭ್ಯಾಸ ಅಂತೂ ಸ್ಟಾರ್ಟ್ ಮಾಡಿರಲಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಇನ್ನು ನನ್ನ ಮಗಳು ಬೇರೆ ಇದ್ಲು, ಮತ್ತು ಎಲ್ಲನೂ ಟೈಮು ಅಭ್ಯಾಸಕ್ಕೋಸ್ಕರನೇ ಕೊಡೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಅದಾದಮೇಲೆ ಇನ್ನು ಏನು ಖಾಲಿನೇ ಕೂತ್ಕೊಂಡೆ. ಮತ್ತು ಎಜುಕೇಷನ್ ಅಂತೂ ಆಗಿದೆ, ಕ್ವಾಲಿಫೈಡು ಕೂಡ ಆಗಿದ್ದೀನಿ ಅಂತ. ಮತ್ತು ಹೋದ ವರ್ಷ ನಾನು TET ಕಾಲ್ ಮಾಡಿದ ತಕ್ಷಣ ಮತ್ತೆ ನಾನು ರಿವಿಷನ್ ಸ್ಟಾರ್ಟ್ ಮಾಡಿದೆ. ಬುಕ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಹೊಸ ಬುಕ್ಸ್ಗಳನ್ನೆಲ್ಲ, ನ್ಯೂ ಎಡಿಷನ್ ಬುಕ್ಸ್ನ ಕಲೆಕ್ಟ್ ಮಾಡಿಬಿಟ್ಟು, ಏನಿಲ್ಲ ಅಂದ್ರೂ ಒಂದು ಸಲ ರಿವಿಷನ್ ಮಾಡಿದ್ದೆ ಅಷ್ಟೇ TETಯಲ್ಲಿ. ಒಂದು ತಿಂಗಳಲ್ಲಿ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ, ಒಂದೇ ತಿಂಗಳಲ್ಲಿ ನಾನು ಅಷ್ಟು 6 to 10 ಅಷ್ಟು ಸೋಷಲ್ ಸೈನ್ಸ್ ಬುಕ್ಸ್ನ ಕವರ್ ಮಾಡಿದ್ದೆ ನಾನು. ಇನ್ನು ಸೈಕಾಲಜಿನೂ ಕೂಡ ಒಂದು ಟೈಮು ಓದಿದ್ದೆ, ಬಟ್ ಅಲ್ಲೇನಾಯಿತು ಅಂದರೆ ನಾನು ಲ್ಯಾಂಗ್ವೇಜಸ್ನ ಚೆನ್ನಾಗಿ ಓದಿರಲಿಲ್ಲ. ಹಂಗಾಗಿ ನಂದು TET ಸ್ಕೋರ್ ಕೂಡ ತುಂಬ ಡೌನ್ ಆಯಿತು. ಆವಾಗಲೇ ನನಗೆ ಅರಿವಾಗಿದ್ದು, ಮೆಥಡ್ ಪೇಪರ್ ಜೊತೆಗೆ ಎಲ್ಲ ಸಬ್ಜೆಕ್ಟು ಕೂಡ ಚೆನ್ನಾಗಿ ಓದಿದಾಗ ನಮಗೆ ಯಾವತ್ತೂ ಕೂಡ ಈ ಒಂದು ಜಾಬ್ ಕೈ ತಪ್ಪಿ ಹೋಗಲ್ಲ ಅನ್ನೋದು ನನಗೆ ತುಂಬ ಅರಿವಾಯಿತು. ಆವಾಗ ನಾನು ಮೊದಲು ಸೀನಿಯರ್ಸ್ನೆಲ್ಲ ಕೇಳ್ತಾ ಇದ್ನಲ್ಲ, ನಮ್ಮ ಬ್ಯಾಚಲ್ಲೇ ತುಂಬ ಜನ ಟೀಚರ್ಸ್ಗಳು ಆಗಿರೋರಿದ್ದರು. ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಒಂದು 2-3 ಕ್ವಶನ್ ಕೇಳಿಬಿಟ್ಲು ನಮ್ಮ ಫ್ರೆಂಡ್ ಸಡನ್ನಾಗಿ. ಈಗ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಗೊತ್ತಾ ನಿನಗೆ, ಅವು ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಸಡನ್ನಾಗಿ ಕೇಳಿಬಿಟ್ಲು. ನನಗೆ ಗೊತ್ತೇ ಆಗಲಿಲ್ಲ, ಇಷ್ಟೊಂದೆಲ್ಲ ಓದಬೇಕಾ ಅನ್ನಿಸ್ಬಿಡ್ತು. ಹಾಗೆ ಮೊದಲ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಯಾವುದು, ಅದು ಅತಿ ಉದ್ದವಾದ ಅಣೆಕಟ್ಟು ಯಾವುದು, ಯಾವ್ಯಾವ ನದಿಗೆ ಸ್ಥಾಪನೆ ಮಾಡಿದರೆ, ಈ ಥರ ಎಲ್ಲ ಪಟ್ಟನ ಕ್ವಶನ್ ಕೇಳ್ತಾ ಇದ್ಲು. ಅಪ್ಪ, ಇವಳು ಇಷ್ಟು ಚೆನ್ನಾಗಿ ಓದಿದ್ದಾಳ, ಅದಕ್ಕೇ ಇವಳು ಜಾಬ್ ಆಗಿರೋದು, ನಾನೇನು ಏನೂ ಓದೇ ಇಲ್ಲ ಅಂತ ನನಗೆ ಅವಾಗ ಮೈಂಡಲ್ಲಿ ಬಂದುಬಿಡ್ತು. ಸೊ ಆವಾಗ ನನಗೆ ಗೊತ್ತಾಗಿದ್ದು ಏನಂದರೆ, ಲೈನ್ ಟು ಲೈನ್ ಓದಬೇಕು, ಎಲ್ಲದನ್ನು ಕೂಡ ಚೆನ್ನಾಗಿ ನೆನಪಿರಬೇಕು, ಅದ್ರ ಜೊತೆಗೆ ರಿವಿಷನ್ ಮಾಡಬೇಕು ಅನ್ನೋದು ನನಗೆ ತುಂಬ ಮೈಂಡಿಗೆ ಬಂತು. ಆವತ್ತಿಂದ ನಾನು ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ. ಇನ್ನು ಮೊದಲು ನನ್ನ ಸೈಕಾಲಜಿನೂ ಅಷ್ಟೇ ತುಂಬ ಟಫ್ ಅನ್ನಿಸ್ತಾ ಇತ್ತು. ಬಟ್ ಒಂದು ಸಲ ನಾನು ಒಂದು ಸಲ ಎಲ್ಲ ನೀಟಾಗಿ ರೀಡ್ ಮಾಡಿ ಮತ್ತೆ ಒಂದು ಸಲ ರಿವಿಷನ್ ಮಾಡಿಬಿಟ್ಟು, ಅದಾದಮೇಲೆ ನಾನು ಕ್ವಶನ್ ಆನ್ಸರ್ನೆಲ್ಲ ಬಿಡ್ಸೋಕ್ಕೆ ಹೋದ್ಮೇಲೆ ಒಂದು 50% ಸೈಕಾಲಜಿ ಈಸಿ ಆಯಿತು. ಈಗಲೂ ಕೂಡ ನನಗೆ ಸೈಕಾಲಜಿ ತುಂಬ ಟಫ್ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಸೋಷಿಯಲ್ ಸೈನ್ಸ್ಗೆ ಡೈಲಿ 2 hours ನಾನು ಟೈಮ್ ಕೊಡ್ತೀನಿ. ಇನ್ನು ಸೈಕಾಲಜಿಗೆ 1 hour ಕೊಡ್ತೀನಿ. ಅದ್ರ ಜೊತೆಗೆ ಇಂಗ್ಲೀಷು ಲ್ಯಾಂಗ್ವೇಜ್ಗಳು ನನಗೆ ಇತ್ತೀಚೆಗೆ ಸ್ವಲ್ಪ ಟಫ್ ಆಗ್ತಾಯಿದೆ. ಹೇಳ್ಬೇಕಂದ್ರೆ ನಾನು ಡಿಗ್ರೀಲಿ ಆಪ್ಷನಲ್ ಕನ್ನಡನೇ ತಗೊಂಡಿದ್ದು, ಆದ್ರೂ ಆ ಗ್ಯಾಪ್ ಆಗಿರೋದ್ರಿಂದ ತುಂಬ ಗ್ರಾಮರ್ ಮಿಸ್ಟೇಕ್ ಮಾಡ್ತಾಯಿದ್ದೆ, ಕನ್ನಡದಲ್ಲೂ ಅಷ್ಟೇ, ಇಂಗ್ಲೀಷಲ್ಲೂ ಅಷ್ಟೇ. ಸೊ ಅವನು ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕಂತ ಮನಸ್ಸಿಗೆ ಬಂದುಬಿಟ್ರು. ಸೊ ಹಂಗಾಗಿ ಅವನು ಕೂಡ ಇದ್ರ ಜೊತೆಗೆ ನಾನು ಚೆನ್ನಾಗಿ ಅಭ್ಯಾಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೋ ಒಂದು ಡೈಲಿ ಒಂದೊಂದು ಹೊಸ ವಿಷಯನ ಕಲಿತಾ ಇದ್ದೀನಲ್ವ, ತುಂಬ ಖುಷಿನೂ ಕೂಡ ಆಗುತ್ತೆ. ಹಾಗೆ ದಿನೇ ಹೋಪ್ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಾನು ಅಭ್ಯಾಸನ ನಿಲ್ಲಿಸಬಾರ್ದು, ಇದೇ ಥರ ಇನ್ನೂ ಚೆನ್ನಾಗಿ ಇನ್ನೂ ಅಭ್ಯಾಸನ ಜಾಸ್ತಿನೇ ಮಾಡ್ಕೋಬೇಕು ಅನ್ನೋದು ನನಗೆ ಬಂದ್ಬಿಟ್ಟಿದೆ.
ಸೊ ಈ ಥರ ನನ್ನದು ಜರ್ನಿ. ಅದೇ ಥರ ಇನ್ನು ಕಂಪ್ಯೂಟ್ರನ್ನು ಕೂಡ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಅದ್ರ ಬಗ್ಗೆ ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ. ಒಂದು ಸಲ 2 ಸಲ ನಾನು ಕಂಪ್ಯೂಟ್ರ್ ಬಗ್ಗೆ ಎಲ್ಲ ನೋಡಿದಾದ್ಮೇಲೆ ಗೊತ್ತಾಯಿತು, ಟಫ್ ಇದೆ, ಬಟ್ಟು ಅದನ್ನು ಸ್ಟಡಿ ಮಾಡಿದರೆ ಆರಾಮಾಗಿ ನಾನು ಈಸಿಯಾಗಿ ಮಾರ್ಕ್ಸ್ನ ತಗೋಬೋದು ಅಂತ ಕಂಪ್ಯೂಟ್ರ್ ಬಗ್ಗೆ ಗೊತ್ತಾಯಿತು. ಅದ್ರ ಜೊತೆಗೆ ಇನ್ನು ಜಿ ಕೆನೂ ಕೂಡ ಸ್ವಲ್ಪನೇ ಸ್ಟಡಿ ಮಾಡ್ತಾ ಹೋಗ್ತಾಯಿದ್ದೀನಿ. ಯಾಕಂದರೆ ಎಲ್ಲದನ್ನು ಕೂಡ ಒಂದೇ ಸಲ ನಾವು ಓದ್ತಾ ಇದ್ದೀವಿ ಅಂತ ಅಂದ್ಬಿಟ್ರೆ ಮೈಂಡಿಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ, ಓದಿರೋದು ಕೂಡ ಮರ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಸಬ್ಜೆಕ್ಟನ್ನೇ ನಾವು ಕ್ಲಿಯರ್ ಮಾಡ್ಕೊಳ್ತಾ ಬಂದರೆ ಅಲ್ಲಿ ಸಬ್ಜೆಕ್ಟ್ಗಳು ಕವರ್ ಆಗಿಬಿಡ್ತವೆ. ಸೊ ಆಮೇಲೆ ಯಾವುದು ನಮಗೆ ಟಫ್ ಅನ್ನಿಸ್ತಾ ಇದೆಯೋ ಅದನ್ನು ಮತ್ತೆ ಒಂದು ಸಲ ರಿವಿಷನ್ ಮಾಡೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಹಂಗಾಗಿ ನನಗೆ ಟೈಮ್ ಸಿಕ್ತಾಗೆಲ್ಲ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಒಂದು ಯೂಟ್ಯೂಬ್ ಚಾನಲ್ಗಳು ನೋಡ್ತಾ ಹೋಗ್ತಾ ನಾನು ಕ್ವಶನ್ ಪೇಪರ್ ಬಿಡಿಸ್ತಾ ಹೋದಂಗೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ಮೇಲೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಇಷ್ಟು ಚೆನ್ನಾಗಿ ಕಲ್ತಿದ್ದೀನ, ಇಷ್ಟು ಚೆನ್ನಾಗಿ ನನಗೆ ಅಭ್ಯಾಸ ಆಗ್ತಾ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಓದಿರೋದನ್ನು ಬೇರೆಯವ್ರು ಯಾರು ನಮಗೆ ಎಕ್ಸಾಮ್ ಮಾಡೋದೇ ಬೇಡ, ನಾವೇ ನಮ್ಮನ್ನೇ ಪರೀಕ್ಷೆ ಮಾಡ್ಕೊಂಡು ನಾವು ಎಷ್ಟು ಓದಿದ್ದೀವಿ, ಇನ್ನು ಎಷ್ಟು ಓದಬೇಕು, ಇನ್ನು ಎಷ್ಟು ಬಾಕಿ ಇದೆ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ಕೋಬೋದು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗೂ ಡೈಲಿ 1 ಅವರ್ ಟೈಮ್ ಕೊಟ್ಟು ಎಲ್ಲದನ್ನು ಕೂಡ ರಿವಿಷನ್ ಮಾಡ್ತೀನಿ. ಹಂಗಾಗಿ ನನಗೆ ಯಾವುದೇ ಕೂಡ ಟಫ್ ಅನ್ನಿಸ್ತಾ ಇಲ್ಲ ಪ್ರೆಸೆಂಟು. ಇನ್ನೂ ಕೂಡ ಇದೇ ಥರ ನಾನು ಡೈಲಿ ಓದ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಡೈಲಿ ನಾವು ಒಂದೇ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ತಾ ಬರಲಿ, ಅದ್ರಾಗೇನಿದೆ ಅಲ್ವಾ, ನಾವೇನು ಯಾರಿಗಾದ್ರೂ ಒಪ್ಪಿಸ್ಬೇಕಾ ಇಷ್ಟು ಓದಿನಿ ಇಷ್ಟು ಓದಿಲ್ಲ ಅಂತ. ಮತ್ತು ನಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತಾ ಆ ಥರ ನಾವು ಓದ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾನು, ನಿಮಗೆ ಜೋರಾಗಿ ಓದ್ಬೇಕು ಅನ್ನಿಸ್ತಾ ಇದೆಯಾ, ನೋಟ್ಸ್ ಇಟ್ಕೊಂಡು ಜೋರಾಗಿ ಓದಿ. ಮತ್ತು ಇನ್ನೊಂದೇನೆಂದರೆ ಡಿಸ್ಟರ್ಬೆನ್ಸ್ ಇಟ್ಕೊಂಡು ನೀವು ಓದೋಕ್ಕೆ ಹೋಗಬೇಡಿ, ಆವಾಗ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಮನೇಲಿ ಯಾರೂ ಇರಲ್ಲ ಅಲ್ವಾ, ನಮ್ಮ ಮಾಡೋ ಕೆಲಸಗಳ್ನೆಲ್ಲ ಅಲ್ಲಿಟ್ಬಿಟ್ಟು ಫಸ್ಟು ಓದ್ಕೊಳ್ಳಿ ಚೆನ್ನಾಗಿ. ಅವರೆಲ್ಲರೂ ಬಂದಮೇಲೆ ಅರ್ಧ ಗಂಟೆಗೆ ನಮ್ಮ ಕೆಲಸ ಮುಗ್ದೋಗ್ಬಿಡ್ತಾವಲ್ವ. ಅರ್ಧ ಗಂಟೆ ಅಂದರೆ 1 ಗಂಟೆ ಅಂದ್ಕೊಂಡ್ರೂ ನಡೆಯುತ್ತೆ. ಸೊ ಹಂಗಾಗಿ ಎಲ್ಲ ಸ್ಕೂಲಿಗೆಲ್ಲ ಹೋದಾಗ, ಮನೆಯಲ್ಲೆಲ್ಲ ಆಫೀಸ್ ಕೆಲಸಕ್ಕೆ ಹೋದಾಗ ನಾವು ಆರಾಮಾಗಿ 4ರಿಂದ 5 ತಾಸು ಖಾಲಿನೇ ಕೂತಿರ್ತೀವಿ. ಅದರಲ್ಲಿ 4 ತಾಸು ನಮ್ಮ ಅಭ್ಯಾಸಕ್ಕೆ ಕೊಟ್ವಿ ಅಂದರೆ ಇನ್ನು ಮಿಕ್ಕಿದ ಟೈಮ್ನ ನಾವು ಕೆಲಸಗಳಿಗೆ ಅಥವಾ ಫ್ಯಾಮಿಲಿಗೆ ಎಲ್ಲದಕ್ಕೂ ಕೂಡ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮಕ್ಕಳ ಜೊತೆಗೆ ಆಟನೂ ಕೂಡ ಆಡ್ಬೋದು, ಹೋಮ್ವರ್ಕ್ ಮಾಡಿಸ್ಬೋದು, ಎಲ್ಲ ಕೆಲಸನೂ ಕೂಡ ಆಗ್ತವೆ. ಸೊ ಫಸ್ಟು ನಮಗೇನು ಬರುತ್ತೆ ಅಂದರೆ, ಇನ್ನೂ ಯಾರು ಸ್ಟಡಿ ಮಾಡೇ ಇಲ್ಲ ಅಲ್ವಾ, ಅವರಿಗೆ ನೂರಾರು ಕ್ವಶನ್ಗಳು ಬರ್ತವೆ, ಹೆಂಗಪ್ಪ ಓದೋದು ಅಂತ. ಸುಮ್ಮನೆ ಏನು ತಲೆ ಕೆಡಿಸ್ಕೊಬೇಡಿ, ಬುಕ್ಸ್ ಇಟ್ಕೊಂಡು ಮುಂದೆ ಕೂತ್ಕೊಳ್ಳಿ. ಅಕಸ್ಮಾತ್ ನನ್ನ ಕೆಲಸ ಎಲ್ಲ ಇದ್ದರೆ ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅನ್ನೋರು 1 ಅವರ್ ಕೆಲಸ ಮುಗಿಸ್ಕೊಳ್ಳಿ, ಇನ್ನು ಉಳಿದ ಟೈಮಲ್ಲಿ ಬುಕ್ಸ್ ಇಟ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸುಮ್ಮನೆ ಡೈಲಿ 2-3 ಚಾಪ್ಟರ್ನ ಕವರ್ ಮಾಡ್ತಾ ಹೋಗಿ. ಆಮೇಲೆ ತನಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ. ಅದೇನೇ ಆವಾಗ ಒಂದು ಪೇಜ್ ತಿರುವಾಕಿದ್ಮೇಲೆ ಇನ್ನೊಂದು ಪೇಜ್ ನಮಗೆ ಮೈಂಡಿಗೆ ಕ್ವಶನ್ ಬರುತ್ತೆ. ಇದನ್ನೆಲ್ಲಿ ಓದಿದೆ ಅಂತ ಮತ್ತೆ ನಾವು ಹಿಂದಕ್ಕೆ ಪೇಜನ್ನು ತಿರುವಾಕ್ಬಿಟ್ಟು ಪರ್ಫೆಕ್ಟ್ ಮಾಡ್ಕೋಬೋದು. ಇಷ್ಟೇ ಆರಾಮಾಗಿ ಈ ಥರ ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ನಾವು ಓದಿದ್ವಿ ಅಂದರೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರುತ್ತೆ. ಸೊ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಟ್ರಬಲ್ ಆಗೇ ಆಗುತ್ತೆ. ನನಗೂ ಕೂಡ ಇದೇ ಥರ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಒಂದು 6 ತಿಂಗಳಾಯ್ತೇನಪ್ಪ ನಾನು ಓದಬೇಕು ಅಂತ, ಓದೋಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು, ಅಟ್ಲೀಸ್ಟ್ ಸಿಲೆಬಸ್ನ ನಾನು ಅರ್ಥ ಮಾಡ್ಕೋಬೇಕಂದ್ರೂ 6 ತಿಂಗಳು ನನಗೆ ಟೈಮ್ ಹಿಡಿತು. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಹೋದ ಸಲ ಟಿ ಕರೆದಿದ್ದಲ್ವ, ಆವಾಗಿಂದ ಸ್ಟಾರ್ಟ್ ಮಾಡಿದಳು. ಏನೋ ಒಂಥರ ಹೋದ ಸಲ ನಾನು ಟಿ ಆಗಲಿಲ್ಲ. ಸೊ ಹಂಗಾಗಿ ಈ ಸಲ ಚೆನ್ನಾಗಿ ಪ್ರಯತ್ನ ಪಟ್ಟೆ, ಆಯಿತು. ಇನ್ನು ಟೀಚರ್ ಎಕ್ಸಾಮಿಗೆ ಬಂದುಬಿಟ್ರೆ ಯಾವುದೇ ಬೇರೆ ದಾರಿಗಳೇ ಇಲ್ಲ, ನಾವು ಓದಬೇಕಷ್ಟೇ, ಓದಿ ನಾವು ಪರ್ಫೆಕ್ಟ್ ಆಗಬೇಕು, ಚೆನ್ನಾಗಿ ರಿವಿಷನ್ ಮಾಡಬೇಕು. ಇದು ಬಿಟ್ಟರೆ ನಮಗೆ ಬೇರೆ ಯಾವುದೇ ದಾರಿ ಕೂಡ ಇಲ್ಲ. ಸೊ ನಮ್ಮ ಕಣ್ಣು ಮುಂದೆನೇ ಇದ್ದರೆ ಎಷ್ಟೋ ಜನ ಟೀಚರ್ಸಾಗಿ ಜಾಬ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಥರನೇ ಸ್ಟಡಿ ಮಾಡ್ತಾರೆ. ಫಸ್ಟ್ ಅವ್ರಿಗೂ ಕೂಡ ಇದೇ ಥರ ಪ್ರಾಬ್ಲಮ್ಗಳು ಇರ್ತವೆ. ಅವನ್ನೆಲ್ಲ ಮೀರಿಬಿಟ್ಟು ಅವರು ಕೂಡ ಏನೋ ಒಂದು ಸಾಧನೆ ಮಾಡಿದಾರಲ್ವಾ. ಲೈಫಲ್ಲಿ ಯಾರಿಗೆ ತಾನೇ ಪ್ರಾಬ್ಲಮ್ಗಳಿರಲ್ಲ, ಎಲ್ಲರಿಗೂ ಕೂಡ ಸಮಸ್ಯೆಗಳು ಇರ್ತಾವಲ್ವ. ಅವನ್ನೆಲ್ಲ ನಾವು ಮೆಟ್ಟಿ ನಿಂತು ನಾವು ಒಂದು ಯಶಸ್ಸು ಕಂಡಾಗಲೇ ನಮಗೊಂದು ಸಾರ್ಥಕತೆ ಅನ್ನೋದು ಬರೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಬುಕ್ಸ್ಗಳು ಕಲೆಕ್ಟ್ ಮಾಡಿಲ್ಲ, ಓದ್ತಾ ಇಲ್ಲ, ಸ್ಟಡಿ ಇನ್ನೂ ಇವಾಗ ಓದಿದರೆ ಆಗುತ್ತಾ ಅಂತ ಅಂತಿರಲ್ವ, ನಿಜವಾಗ್ಲೂ ಇವಾಗಲೂ ನಾವು ಕೂತ್ಕೊಂಡು ಮನಸ್ಸು ಮಾಡಿದ್ವಿ ಅಂದರೆ ಇನ್ನು 3 ತಿಂಗಳಲ್ಲಿ ಸಿಲೆಬಸ್ ಆರಾಮಾಗಿ ಕವರ್ ಮಾಡ್ಬೋದು. ಇನ್ನು ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂಥ ಜಾಬ್ ಅಂದರೆ ಟೀಚರ್ಸ್ ಜಾಬು. ಇದನ್ನು ನಾವು ಅರ್ಹತೆಯನ್ನು ಪಡೀಲಿಲ್ಲ ಅಂದರೆ ನಾವು ಯಾವ ಕೆಲಸಕ್ಕೂ ಕೂಡ ಅರ್ಹತೆನ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅಭ್ಯಾಸ ಅನ್ನೋದೊಂದು ಬಿಟ್ಟರೆ ಇನ್ಯಾವುದೇ ಅನ್ಯ ದಾರಿಗಳಿಲ್ಲ. ಸತತ ಪ್ರಯತ್ನವೇ ಯಶಸ್ಸಿನ ದಾರಿ.
ಪ್ರಾಕ್ಟೀಸ್ ಮೇನ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಂಗಾಗಿ ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಅಭ್ಯಾಸ ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದಿಂದ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.